ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೋಮವಾರ ನಮಗೆ 15ನೇ ತಾರೀಕು ಅಮಾವಾಸ್ಯೆ ಬಂದಿದೆ. ಅಮಾವಾಸ್ಯೆ ತುಂಬ ಶಕ್ತಿದಾಯಕವಾಗಿದೆ. ಸೋಮವತಿ ಅಮಾವಾಸ್ಯೆ ಅಂತ ಹೇಳ್ತೀವಿ. ಈ ದಿನ ಮುಖ್ಯವಾಗಿ ನಾವು ಸ್ನಾನದ ನೀರಿಗೆ ಇದನ್ನು ಹಾಕಿ ಸ್ನಾನ ಮಾಡೋದ್ರಿಂದ ಹಾಗೂ ಶಿವನಿಗೆ ಅಭಿಷೇಕ ಮಾಡಿಕೊಳ್ಳೋದ್ರಿಂದ ಆ ರೀತಿ ಅನುಕೂಲ ಇದೆ, ಮಾಡ್ಕೊಳ್ತೀವಿ ಅನ್ನುವುದಾದರೆ. ಮತ್ತು ಮುಖ್ಯವಾಗಿ ಈ ಮರವನ್ನು ನೀವು ಮುಟ್ಟಿದ್ರೆ ನಿಮ್ಮ ದೋಷಗಳಿಂದ ಮುಕ್ತಿ ಹೊಂದಬಹುದು. ಇವುಗಳಿಂದ ದೃಷ್ಟಿಯನ್ನು ತಗೊಂಡ್ರೆ ನಮ್ಮ ಮನೆಯಲ್ಲಿ ಇರುವಂಥ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದು. ಅಮಾವಾಸ್ಯೆಗೆ ತುಂಬ ಕತ್ತಲು ಕಷ್ಟಗಳು ಜಾಸ್ತಿ ಅಂತ ಹೇಳ್ತೀವಿ. ನಿಜ ಕೂಡ. ಯಾಕಂದರೆ ಪ್ರಕೃತಿಯಲ್ಲಿ ಅಮಾವಾಸ್ಯೆ ದಿನಗಳಲ್ಲಿ ತುಂಬಾ ಒಂದು ಶಕ್ತಿ ಅನ್ನುವಂಥದ್ದು ಒಳ್ಳೆಯ ರೀತಿಯಲ್ಲಿ ಕೆಟ್ಟ ರೀತಿಯಲ್ಲಿ ಎರಡರಲ್ಲೂ ಕೂಡ ಪ್ರಭಾವ ಬೀರುವಂಥದ್ದು ಇರುತ್ತೆ. ನಾವು ಅಮಾವಾಸ್ಯೆ ದಿನಗಳಲ್ಲಿ ಮುಖ್ಯವಾಗಿ ಮನೆಯ ಮುಂದೆ ತೊಳೆದಾಗ ರಂಗೋಲಿಯನ್ನು ಹಾಕಬಾರ್ದು. ಪಿತೃದೇವತೆಗಳು ಅಮಾವಾಸ್ಯೆ ದಿನಗಳಲ್ಲಿ ಮನೆಗೆ ಬರೋದುಂಟು. ಆ ದಿನಗಳಲ್ಲಿ ನೀವು ನೆನಪಿಟ್ಕೊಂಡು ರಂಗೋಲಿ ಹಾಕೋದಕ್ಕೆ ಹೋಗಬೇಡಿ. ಪಿತೃಗಳನ್ನು ಅವರ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ನೆನಪಿಟ್ಕೊಂಡು ಅವರಿಗೆ ಇಷ್ಟವಾಗುವಂಥದ್ದು ಏನಾದರೂ ನೀವು ಕಾಗೆಗಳಿಗೆ ತಿಂಡಿ ರೂಪದಲ್ಲಿ ಸ್ನ್ಯಾಕ್ಸ್ ರೂಪದಲ್ಲಿ ಕೊಡಿ, ನೀರನ್ನು ಇಡಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಪಿತೃದೋಷಗಳಿಂದ ಮುಕ್ತಿ ಹೊಂದಬಹುದು. ಸೋಮವಾರ ಈ ಪರಿಹಾರವನ್ನು ಮಾಡಿಕೊಳ್ಳಿ. ಸೋಮವಾರ ನಮಗೆ ಅಮಾವಾಸ್ಯೆ ಬಂದಿರೋದ್ರಿಂದ ಸೋಮವತಿ ಅಮಾವಾಸ್ಯೆ ಅಂತ ಹೇಳ್ತೀವಿ. ಈ ದಿನ ಮುಖ್ಯವಾಗಿ ಹತ್ತಿರದಲ್ಲೇ ಶಿವಾಲಯಗಳಿದ್ದರೆ ಮನೆಯಲ್ಲಿ ಅಭಿಷೇಕ ಮಾಡಿಕೊಳ್ಳುವಂಥ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ನಿಮ್ಮ ಶಕ್ತಿಯ ಅನುಸಾರ ನೀವು ಯಾವ ಅಭಿಷೇಕ ಮಾಡಿಕೊಂಡ್ರೂ ಕೂಡ ಶಿವಸ್ವಾಮಿ ಪ್ರಸನ್ನಗೊಳ್ತಾರೆ. ಅಭಿಷೇಕ ಪ್ರಿಯ ಶಿವಸ್ವಾಮಿ ಬಂದು ಪ್ರತಿಯೊಬ್ಬರಿಗೂ ಕೂಡ ಆಸೆ ಇರುತ್ತೆ. ಯಾಕಂದರೆ ಶಿವಸ್ವಾಮಿ ಆಜ್ಞೆ ಇಲ್ಲದ್ದು ಹುಲ್ಲು ಕಡ್ಡಿ ಕೂಡ ಆಡೋದಿಲ್ಲ. ನಾವು ಸ್ವಾಮಿಯನ್ನು ಕೇಳ್ಕೊಳ್ತಾ ಯಾರು ಏನೇ ಕೇಳಿದ್ರೂ ಕೂಡ ಶಿವಸ್ವಾಮಿ ಆಶೀರ್ವಾದ ಮಾಡ್ತಾನೆ. ಆ ದಿನ ಅಮಾವಾಸ್ಯೆ ಬೇರೆ ಇರೋದರಿಂದ ಮುಖ್ಯವಾಗಿ ನಾವು ಈ ಸೋಮವಾರ ಬಂದಿರೋದು ಅಂದರೆ ಯಾಕೆ ಅಷ್ಟೊಂದು ವಿಶೇಷತೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿರುತ್ತೆ ಸ್ನೇಹಿತರೆ. ನಾವು ಆ ದಿನ ಸೋಮವತಿ ಅಮಾವಾಸ್ಯೆ ಅಂತ ಕೂಡ ಕರೆಯೋದ್ರಿಂದ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಶಿವಸ್ವಾಮಿ ಚಂದ್ರದೇವರ ಆಶೀರ್ವಾದ ತಪ್ಪದೆ ಸಿಕ್ಕೇ ಸಿಗುತ್ತೆ. ಈ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ಸ್ನಾನದ ನೀರಿಗೆ, ಮುಖ್ಯವಾಗಿ ಸ್ನಾನ ಮಾಡುವಂಥ ನೀರಿಗೆ ಸ್ವಲ್ಪ ಅರಿಶಿಣವನ್ನು ಹಾಕಿ, ನಿಮ್ಮ ಮನೆಯಲ್ಲಿ ಅರಿಶಿಣದ ಕೊಂಬಿದ್ದರೆ ಅದನ್ನು ಪುಡಿ ಮಾಡಿಕೊಂಡು ಹಾಕ್ಕೊಂಡ್ರೆ ಇನ್ನೂ ತುಂಬ ಒಳ್ಳೆಯದು. ಇನ್ನು ನಮ್ಮ ಮನೆಯಲ್ಲಿ ಮುಖ್ಯವಾಗಿ ನಾವು ಬೇವಿನ ಎಲೆಗಳನ್ನು ತಂದಿಟ್ಕೊಂಡಿರ್ತೀವಿ. ಅದರ ಎಲೆಗಳನ್ನು ಸ್ವಲ್ಪ ಹಾಕಿ ಆರೋಗ್ಯ ದೃಷ್ಟಿಯಿಂದ, ಹಣಕಾಸಿನ ಸಮಸ್ಯೆಗಳಿಂದ, ನರದೃಷ್ಟಿಯಿಂದ, ದರಿದ್ರ ಓಡಿಸೋದ್ರಿಂದ ಹಿಡಿದು ನಮಗೆ ಸಹಾಯ ಮಾಡುತ್ತೆ. ಸ್ವಲ್ಪ ಗಂಗಾ ಜಲವನ್ನು ಹಾಕ್ಕೊಳ್ಳಿ. ಈ ಮೂರೂ ಇದ್ದರೆ ಹಾಕ್ಕೊಳ್ಬಹುದು, ಇಲ್ಲಾಂದರೆ ಇದರಲ್ಲಿ ಯಾವುದಾದ್ರೂ ಒಂದನ್ನು ಹಾಕ್ಕೊಳ್ಳಿ. ನಮಗೆ ನಮ್ಮ ಹಸ್ತದಲ್ಲಿ ಒಂದು ರೇಖೆಗಳು ಅಂದರೆ ದನದ ದ್ವಾರಗಳು ಅನ್ನೋದು ಇರುತ್ತೆ, ಅದೃಷ್ಟ ಅನ್ನೋದು ಇರುತ್ತೆ. ಅದು ಮುಚ್ಚೋದಾಗ ಏನೇ ಕೈಗೆ ಎತ್ಕೊಂಡ್ರು, ಏನೇ ಪ್ರಯತ್ನ ಪಟ್ಟರು ಎಲ್ಲವೂ ಕೂಡ ನಮಗೆ ಮತ್ತೆ ಮೊದಲಿನ ರೂಪದಲ್ಲೇ ಬಂದು ಸಿಕ್ಕಾಕ್ಕೊಳ್ತೀವಿ ಅನ್ನುವಂಥವರು ಈ ಮರವನ್ನು ಅಂದರೆ ಮಾವಿನ ಮರವನ್ನು ಮುಟ್ಟೋದ್ರಿಂದ, ಮಾವಿನ ಮರ ಅದರ ಸಂಕೇತ ಲಕ್ಷ್ಮೀ ದೇವಿಗೆ ಇಷ್ಟವಾಗುವಂಥದ್ದು, ಹತ್ತಿರವಾಗುವಂಥ ಮರ ಆಗಿರೋದ್ರಿಂದ ನೀವು ಒಂದು ಸಾರಿ ಇದನ್ನು ಮುಟ್ಟುವಾಗ ಸಂಕಲ್ಪ ಮಾಡಿಕೊಂಡು ನಮಗೆ ಇರುವಂಥ ದರಿದ್ರವನ್ನು ದೂರ ಮಾಡಿ ನಮ್ಮ ಮನೆಯಲ್ಲಿ ಸಂಪತ್ತು, ಅಭಿವೃದ್ಧಿ, ಆರೋಗ್ಯ ಎಲ್ಲವೂ ಇರುವಂತೆ ನೋಡು ತಾಯಿ ಅಂತ ಕೇಳ್ಕೊಳ್ಳಿ. ತುಂಬ ವಿಶೇಷವಾದ ಫಲಗಳು ಸಿಗುತ್ತೆ ಸ್ನೇಹಿತರೆ. ಇನ್ನು ಮುಖ್ಯವಾಗಿ ನಾವು ಅಮಾವಾಸ್ಯೆ ದಿನಗಳಲ್ಲಿ ಪಿತೃದೇವತೆಗಳನ್ನು ನೆನೆಸ್ಕೊಳ್ಬೇಕು. ತುಂಬ ಜನ ಅವ್ರು ನಮಗೇನು ಆಸ್ತಿ ಮಾಡಿಕೊಟ್ಟಿಲ್ಲ, ಅವರು ಇರುವಾಗ ಸರಿಯಾಗಿ ನಡೆಸ್ಕೊಂಡಿಲ್ಲ, ಈ ಥರ ಕಂಪ್ಲೇಂಟ್ಸು ನಮ್ಮಲ್ಲಿ ಜಾಸ್ತಿ ಇರುತ್ತೆ. ಹೋದ್ಮೇಲೆ ಅವ್ರ ಬಗ್ಗೆ ನಾವು ಏನು ಇಟ್ಕೊಳ್ಳೋದು ಚೆನ್ನಾಗಿರಲ್ಲ. ಒಳ್ಳೆ ರೀತಿಯಲ್ಲೇ ನಾವು ಅವರನ್ನು ನೆನೆಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಇರುವಂಥ ಸದಸ್ಯರಿಗೆ ಆರೋಗ್ಯ, ಅಭಿವೃದ್ಧಿ ಎಲ್ಲವೂ ಒಳ್ಳೆಯ ರೀತಿಯಲ್ಲೇ ಬರುತ್ತೆ. ಇದನ್ನು ಮಾಡ್ಕೊಳ್ಳಿ.
ಅಮಾವಾಸ್ಯೆ ದಿನ ಈ ವಸ್ತುಗಳನ್ನು ಮನೆಗೆ ತಗೊಂಡು ಬರೋದಕ್ಕೆ ಪ್ರಯತ್ನಿಸಿ. ಕಲ್ಲುಪ್ಪನ್ನು ತಗೊಂಡು ಬನ್ನಿ. ಕಲ್ಲುಪ್ಪು ಸಮುದ್ರ ಗರ್ಭದಲ್ಲಿ ಸಿಗುವಂಥದ್ದು, ಲಕ್ಷ್ಮೀ ದೇವಿಗೆ ಪ್ರೀತಿಕರವಾಗಿರುವಂಥದ್ದು. ನಿಮ್ಗೆ ಇಷ್ಟ ಇದ್ದರೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ, ತಗೊಂಡು ಬಂದು ಕಲ್ಲುಪ್ಪಿನ ಪರಿಹಾರ. ಇಲ್ಲ ಅಂತ ಹೇಳಿದ್ರೆ ನೀವು ಹಾಗೆ ಬಿಡಬಹುದು. ಮಾಡ್ತೀವಿ ಅಂದರೆ ಒಂದು ಬೌಲಲ್ಲಿ ಕಲ್ಲುಪ್ಪನ್ನು ಹಾಕಿ, ಅರಿಶಿನ ಕುಂಕುಮ ಹಾಕಿ, 5 ರೂಪಾಯಿ ಕಾಯಿನನ್ನು ಇಟ್ಟು ಹಣಕಾಸಿನ ಸಮಸ್ಯೆಗಳಿಗೆ ಬಗೆಹರಿಸ್ಕೊಳ್ಳೋದಕ್ಕೆ ಮಾಡಿಕೊಂಡು ಮಾರನೇ ದಿನ ಯಾರು ತುಳಿದೇ ಇರುವಂಥ ಜಾಗದಲ್ಲಿ ನೀವು ಹಾಕ್ಬಿಟ್ಟು ಬರಬಹುದು. 5 ರೂಪಾಯಿ ಕಾಯಿನನ್ನು ಯಾರಿಗಾದರೂ ದಾನ ಮಾಡಬಹುದು. ಈ ವಸ್ತುಗಳು ಇಲ್ಲಿ ತಿಳಿಸುವಂಥ ವಸ್ತುಗಳಲ್ಲಿ ಎಲ್ಲವೂ ಕೂಡ ಅನುಕೂಲ ಆಗುತ್ತೆ. ಇದರಲ್ಲಿ ನಿಮಗೆ ಯಾವುದು ಅವಶ್ಯಕತೆ ಇದೆ ಸಮಯಕ್ಕೆ ಅದನ್ನು 1-2 ತಗೊಂಡು ಬಂದರೂ ನಡೆಯುತ್ತೆ. ಬೇಳೆ ಅಂದರೆ ತೊಗರಿ ಬೇಳೆಯನ್ನು ತಗೊಂಡು ಬನ್ನಿ. ಸಾಸುವೆ ಹಾಗೂ ಲಕ್ಷ್ಮೀ ದೇವಿಗೆ ಇಷ್ಟವಾಗುವಂಥ ಪರ್ಫ್ಯೂಮ್, ಧನಿಯಾ ಕಾಳು, ಜೀರಿಗೆ, ಕಲ್ಲುಪ್ಪು ಹಾಗೂ ಸೋಮವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ನೀವು ಹೋದರೆ ವಿಭೂತಿಯನ್ನು ಸ್ವಲ್ಪ ತಗೊಂಡು ಬನ್ನಿ. ಇಲ್ಲಾಂದರೆ ಅಂಗಡಿನಲ್ಲಿ ತಗೊಂಡು ಬರಬಹುದು. ತಗೊಂಡು ಬಂದು ಈ ವಸ್ತುಗಳನ್ನು ನೀವು ಬಳಸ್ಕೊಳ್ಳೋದ್ರಿಂದ ಈ ದಿನ ತಗೊಂಡು ಬರುವಂಥ ವಸ್ತುಗಳು ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ. ಹಣಕಾಸನ್ನು ನಮಗೆ ನಮ್ಮ ಮನೆಯಲ್ಲಿ ಅಭಿವೃದ್ಧಿ ಆಗುವಂತೆ, ಅಂದರೆ ಹಣಕಾಸನ್ನು ನಾವು ಇಟ್ಟ ಜಾಗದಲ್ಲೇ ಅದು ಬೆಳೆಯೋದಿಲ್ಲ. ಬೇರೆ ಮಾರ್ಗಗಳಲ್ಲಿ ನಾವು ಅದನ್ನು ಇನ್ನಷ್ಟು ಬೇರೆ ಕಡೆ ಇನ್ವೆಸ್ಟ್ ಮಾಡಿ ಇನ್ನು 1 ರೂಪಾಯಿಯನ್ನು 2 ರೂಪಾಯಿ ಮಾಡುವಂಥ ವಿಧಾನವನ್ನು ಕಲಿತ್ಕೊಳ್ಳೋದಕ್ಕೆ ದಾರಿಗಳು ಸೂಚಿಸುತ್ತೆ. ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ವಸ್ತು 1-2 ವಸ್ತುಗಳನ್ನು ತಗೊಂಡು ಬನ್ನಿ, ಬಳಸ್ಕೊಳ್ಳಿ. ಇನ್ನು ಮುಖ್ಯವಾಗಿ ನಾವು ತುಂಬ ಆರೋಗ್ಯ ಕೆಡ್ತಾ ಇರುತ್ತೆ, ಜಗಳ ನಡೀತಾನೆ ಇರುತ್ತೆ, ಹಣಕಾಸಿಗೆ ತುಂಬ ಕಷ್ಟಪಡ್ತಾನೆ ಇರ್ತೀವಿ ಅನ್ನುವಂಥವರು ನೀವು ನಿಮ್ಮ ಮನೆಯ ಹತ್ತಿರನೇ ಇರುವಂಥ ಈ ಒಂದು ಅಲೋವೆರಾ ತಗೊಳ್ಳಿ, ಅಥವಾ ಬೇರೆ ಎಲ್ಲಾದರೂ ಇದ್ರೂ ತಗೊಳ್ಬಹುದು. ಅದು ಯಾಕೆ ಅಷ್ಟು ಅಂದರೆ ನೀರಿಲ್ದೇ ಅದು ಎಷ್ಟು 1 ವರ್ಷ ಬೇಕಾದರೂ ಇರುತ್ತೆ. ಆ ಥರ ನಮ್ಮ ಮನೆಯಲ್ಲಿರುವಂಥ ಸಮಸ್ಯೆಗಳನ್ನು ಹೋಗಲಾಡಿಸುತ್ತೆ. ಒಂದು ಪ್ಲೇಟಲ್ಲಿ ನೀವು ಬಟ್ಲಡಿಕೆ 2 ಹಾಕಿ, ಕಾಳು ಮೆಣಸನ್ನು ಸ್ವಲ್ಪ ಹಾಕಿ, ಕಲ್ಲುಪ್ಪನ್ನು ಸ್ವಲ್ಪ ಹಾಕಿ, ಹಾಗೆ ಇದನ್ನು ಇಟ್ಟು ಒರೆಸ್ಬಿಟ್ಟು ಅರಿಶಿಣ ಕುಂಕುಮ ಹಾಕಿ ಒಂದು ಪ್ಲೇಟಲ್ಲಿಟ್ಟು ನಿಮ್ಮ ನಡು ಮನೆಯಲ್ಲಿ ಏನಾದರೂ ಒಂದು ಸೆಲ್ಫ್ ರೀತಿಯಲ್ಲಿ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ, ಆ ಥರ ಚಿಕ್ಕ ಮಕ್ಕಳಿದ್ರೆ ಹುಷಾರಾಗಿ ಅವರು ಮುಟ್ಟದೇ ಇರುವಂತೆ ಎಚ್ಚರಿಕೆಯಿಂದ ಇಡಿ. ಈ ರೀತಿ 21 ದಿನಗಳು ಇಡೋದ್ರಿಂದ ತುಂಬ ದೊಡ್ಡ ಬದಲಾವಣೆಗಳು ಆಗುವಂಥ ಸಾಧ್ಯತೆ ಇದೆ. ನಿಮ್ಮ ಕೋರಿಕೆಗಳು ನೆರವೇರುತ್ತೆ, ದೊಡ್ಡ ದೊಡ್ಡ ಕೋರಿಕೆಗಳು ನೆರವೇರುತ್ತೆ. ಆಮೇಲೆ 21 ದಿನ ಆದಮೇಲೆ ಹರಿಯುವ ನೀರಿಗೆ ತಗೊಂಡೋಗಿ ಬಿಡಿ. ಇನ್ನು ಜಾಸ್ತಿ ದೃಷ್ಟಿ ದೋಷಗಳು, ಮನೆಯಲ್ಲಿ ತುಂಬ ಕಿರಿಕಿರಿ, ಜಗಳ, ಮನಸ್ತಾಪಗಳು ತುಂಬಿಕೊಂಡಿದೆ, ನಮ್ಮ ವ್ಯಾಪಾರ ಸರಿಯಾಗಿ ಆಗ್ತಾ ಇಲ್ಲ ಅನ್ನುವಂಥವರು ಕಲ್ಲುಪ್ಪು, ಒಣಮೆಣಸಿನಕಾಯಿ, ಸಾಸುವೆ ತಗೊಂಡಿದ್ದೆ ಮನೆ ಹತ್ರ ಆಗಿರಬಹುದು, ಬಿಸ್ನೆಸ್ ಸ್ಥಳದಲ್ಲಾಗಿರಬಹುದು, ದೃಷ್ಟಿಯನ್ನು 3 ಬಾರಿ ಅಥವಾ 7 ಬಾರಿ ಆ್ಯಂಟಿ ಕ್ಲಾಕ್ ವೈಸ್ ರೂಪದಲ್ಲಿ ತೆಗೆದು ದೃಷ್ಟಿಯನ್ನು ನಿಮ್ಮ ಮನೆಯ ಹೊರಗಡೆ ದೂರದಿಂದ ಬಿಸಾಕಿ. ಸ್ನೇಹಿತರೆ, ಈ ರೀತಿ ಮಾಡಿಕೊಳ್ಳೋದ್ರಿಂದ ಅಮಾವಾಸ್ಯೆ ದಿನ ಬಹಳಷ್ಟು ಲಾಭಗಳನ್ನು ನೋಡಬಹುದು. ಇಷ್ಟೇ ಸುಲಭವಾಗಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.